ಒಮ್ಮೆ ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವೊಂದರ ಪ್ರಾಂಶುಪಾಲರನ್ನ ಭೇಟಿಯಾಗುವುದಕ್ಕಾಗಿ ಹಳೆಯ ಮಾಸಿದ ಬಟ್ಟೆ ಧರಿಸಿದ ವಯಸ್ಸಾದ ದಂಪತಿಗಳಿಬ್ಬರು ಬಂದರು. ಆ ದಂಪತಿಗಳಿಗೆ ತಕ್ಷಣಕ್ಕೆ ಭೇಟಿಗೆ ಅನುಮತಿ ಸಿಗಲಿಲ್ಲ. ಆದರೂ ಕೊನೆಗೂ ಅವರು ಬಹಳ ಹೊತ್ತು ಕಾದ ನಂತರ ಅವರಿಬ್ಬರಿಗೆ ಪ್ರಾಂಶುಪಾಲರ ಕಚೇರಿಗೆ ಪ್ರವೇಶ ಸಿಕ್ತು. ಅವರಿಬ್ಬರ ಬಟ್ಟೆಯನ್ನು ಕಂಡು ಉದಾಸೀನದಿಂದಲೇ ಪ್ರಾಂಶುಪಾಲರು ಹೇಳಿ ಏನಾಗಬೇಕು ಅಂತಂದರು. ಅದಕ್ಕೆ ಆ ವೃದ್ಧ ದಂಪತಿಗಳು, ನಮ್ಮ ಮಗ 1 ವರ್ಷ ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದಿದ್ದ, ಅವನಿಗೆ ಈ ಸಂಸ್ಥೆಯ ಬಗ್ಗೆ ಅಪಾರ ಗೌರವ ಇತ್ತು. ಆದರೆ ಅವನು ಇತ್ತೀಚೆಗೆ ತೀರಿಕೊಂಡ. ಅವನ ನೆನಪಿಗೋಸ್ಕರ ಸ್ಮಾರಕವೊಂದನ್ನು ನಿಮ್ಮ ಸಂಸ್ಥೆಯ ಆವರಣದಲ್ಲಿ ನಿರ್ಮಿಸಬೇಕೆಂಬುದು ನಮ್ಮ ಆಸೆ ಅಂತಂದರು. ಪ್ರಾಂಶುಪಾಲರು ಸಿಡುಕಿನಿಂದ, ಅಮ್ಮ, ಇಲ್ಲಿ ಓದಿದ ಎಲ್ಲರಿಗೂ ಸ್ಮಾರಕ ನಿರ್ಮಿಸ್ತಾ ಹೋದರೆ ಇದೊಂದು ವಿಶ್ವವಿದ್ಯಾನಿಲಯ ಆಗೋ ಬದಲು ಸಮಾಧಿ ಸ್ಥಳ ಆಗತ್ತೆ ಅಂತ ಅಂದ್ಬಿಟ್ರು. ಅದಕ್ಕೆ ಆ ತಾಯಿ, ಕ್ಷಮಿಸಿ, ಪ್ರತಿಮೆ ನಿರ್ಮಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಬದಲಾಗಿ ಅವನ ಹೆಸರಲ್ಲಿ ಕಟ್ಟಡ ಕಟ್ಟಿಸಲಿಕ್ಕೆ ಹಣ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರು. ಪ್ರಾಂಶುಪಾಲರು ಅವರ ಬಟ್ಟೆಯತ್ತ ಮತ್ತೊಮ್ಮೆ ಕಣ್ಣು ಹಾಯಿಸಿ ತಿರಸ್ಕಾರದಿಂದ ನಕ್ಕು, 1 ಕಟ್ಟಡಕ್ಕೆ ಹಣ? ಇಲ್ಲಿನ ಕಟ್ಟಡಗಳ ಬೆಲೆ ಎಷ್ಟೆಂದು ನೀವು ಊಹಿಸ್ಬೋದಾ? $7.5 ಮಿಲಿಯನ್ ಹೆಚ್ಚು ಹಣ ಖರ್ಚಾಗಿದೆ ಅಂತಂದರು. ಆಗ ಆ ವಯಸ್ಸಾದ ದಂಪತಿಗಳಿಬ್ಬರು ಏನೂ ಮಾತಾಡದೆ ಮುಖ ನೋಡಿಕೊಂಡ್ರು. ಮುದುಕಿ ತನ್ನ ಗಂಡನಿಗೆ, ಈ ವಿಶ್ವವಿದ್ಯಾನಿಲಯ ಸ್ಥಾಪಿಸಲು $7.5 ಮಿಲಿಯನ್ ಸಾಕಾಯ್ತಂತೆ, ನಾವ್ಯಾಕೆ ನಮ್ಮದೇ ಒಂದು ಯೂನಿವರ್ಸಿಟಿ ಶುರು ಮಾಡಬಾರ್ದು ಅಂತಂದರು. ಅದಕ್ಕೆ ಗಂಡ ಒಪ್ಪಿಗೆ ಸೂಚಿಸಿದರು. ಹೀಗೆ ಪ್ರಾರಂಭವಾದ ಯೂನಿವರ್ಸಿಟಿನೇ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ. ಹಾಗೆ ಅಂದು ಪ್ರಾಂಶುಪಾಲರ ಭೇಟಿಗೆಂದು ಬಂದವರು ಲೇಲ್ಯಾಂಡ್ ಸ್ಟ್ಯಾನ್ಫರ್ಡ್ ಮತ್ತು ಅವರ ಪತ್ನಿ ಜೆನೆ ಸ್ಟ್ಯಾನ್ಫರ್ಡ್. ಇವರಿಬ್ಬರು ತಮ್ಮ ಮಗ ಸ್ಟ್ಯಾನ್ಫರ್ಡ್ನ ನೆನಪಿಗೋಸ್ಕರ ಕ್ಯಾಲಿಫೋರ್ನಿಯಾದ ಪಾಲೋ ಆಲ್ಟೋ ಎಂಬಲ್ಲಿ ಶುರು ಮಾಡಿದ ಯೂನಿವರ್ಸಿಟಿನೇ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ. ಇದು 1891 ಅಕ್ಟೋಬರ್ 1 ಪ್ರಾರಂಭ ಆಯಿತು. ಸ್ನೇಹಿತರೆ, ಯಾರನ್ನಾದರೂ ಬಟ್ಟೆಯನ್ನು ನೋಡಿ ಅಳೆಯೋದಕ್ಕಿಂತ ಮುಂಚೆ ನಾವೊಮ್ಮೆ ಯೋಚಿಸ್ಬೇಕಲ್ವಾ? ನಮಸ್ಕಾರ.